ಎಲ್ಲರಿಗೂ ನಮಸ್ಕಾರ. ನಾಡಿನ ಜನಗಳಿಗೆಲ್ಲ ಶುಭೋದಯ. ಇವತ್ತು ಮಂಗಳವಾರ 30ನೇ ತಾರೀಕು 7ನೇ ತಿಂಗಳು 2024. ಈಗ 8:45 ಆಗಿದೆ ಟೈಮು. ಶ್ರೀ ಶಾಂತಮೂರ್ತಿ ಶನೇಶ್ವರ ದೇವಸ್ಥಾನ ಕಡೆಯಿಂದನೂ ಶ್ರೀ ಭಕ್ತ ಕನಕದಾಸ ಮಹಾಸಂಸ್ಥಾನ ಮಠದಿಂದನೂ ಏನಪ್ಪ ಅಂದರೆ, ಇವತ್ತು ಮಂಗಳವಾರ ಅಂದರೆ ಅಂಗಾರಕ, ಕುಜ, ಮಂಗಳ ಈ 3 ಹೆಸರು ಭಗವಂತನಿಗೆ. ಅಂಗಾರಕ, ಕುಜ, ಮಂಗಳ ಅಂದರೆ ಕುಬೇರನಿಗೆ ಹತ್ರ ಇರೋನು ಕುಜ. ಮಂಗಳ ಅಂದರೆ ಶುಭ ಕಾರ್ಯ ಮಾಡೋಕ್ಕೆ. ಅಂಗಾರಕ ಅಂದರೆ ಮನುಷ್ಯನಿಗೆ ಅಂಗಾಂಗ ಎಲ್ಲ ಗಾಯ ಮಾಡಿ ರಸಕು ಅಂದರೆ ನೀರಿನ ಥರ ಸುರಿದು ಗಾಯ ವಾಸಿ ಆಗದೇ ಕಷ್ಟ ಕೊಡೋಕ್ಕೆ ಆ ಭಗವಂತ ಅಂಗಾರಕ ಅಂತ ಹೇಳೋದು. ಆ ಭಗವಂತ ಒಳ್ಳೆಯದಾಗ್ಬಿಟ್ರೆ ತುಂಬ ಶ್ರೇಷ್ಠ, ಎಲ್ಲರಿಗೂ ಅನುಕೂಲ ಮಾಡಿಕೊಡ್ತಾನೆ. ಆ ಭಗವಂತನ ಆರಾಧನೆ ಮಾಡಿ ಪೂಜೆ ಮಾಡಿ ಇವತ್ತು ಆ ಭಗವಂತನಿಗೆ ನಮಸ್ಕಾರ ಮಾಡಿ ಎಲ್ಲ ಮಾಡಿದ್ವಿ. ಎಲ್ಲರಿಗೂ ಒಳ್ಳೆಯದಾಗಬೇಕು ಜನಗಳಿಗೆ. ಆ ಜನಗಳಿಗೆ ತುಂಬ ಅನುಕೂಲ ಆದರೆ ಎಲ್ಲರಿಗೂ ಪರಿಹಾರ ಆಯ್ತದೆ. ದೇವರು ಶನಿದೇವರು ಎಲ್ಲರಿಗೂ ಒಳ್ಳೆಯದಾಗಲಪ್ಪ ಭಗವಂತ ಅಂತ ನಾನು ಕೈ ಮುಗಿತೀನಿ. ಇಷ್ಟೆಲ್ಲ ಮಾಡಿ ಪ್ರಯೋಜನ ಆಗಬೇಕು. ಎಲ್ಲರಿಗೂ ಕಷ್ಟ ಅಂತ ಬಂದವ್ರಿಗೆ ಪರಿಹಾರ ಮಾಡಿಕೊಡೋಕ್ಕೆ ದಾರಿ ತೋರಿಸ್ಕೊಡ್ಬೇಕಪ್ಪ ಭಗವಂತ ಅಂತ ದಿನ ಬೆಳಿಗ್ಗೆ ರಾತ್ರಿ ಆಗಲಿ ಯಾವಾಗಲಿ 24 ಗಂಟೆನೂ ಆ ಅಪ್ಪನ ಕೇಳ್ತಾನೆ ಇರ್ತೀನಿ ನಾನು. ನಾವು ಆಲ್ಮತಸ್ಥರಾದ್ರೂ ಭಗವಂತ ಅದೇನು ಕರುಣೆದು ಇಟ್ಟಿದ್ದೇನೋ ಗೊತ್ತಿಲ್ಲ. ನನ್ನ ಯಾವುದೇ ಕಷ್ಟಕ್ಕೆ ಆಗಲಿ ಯಾವುದೇ ರೋಗ ಬಂಧನೆ ಆಗಲಿ ನನಗೇನು ಕೊಟ್ಟಿಲ್ಲ. ಆ ಭಗವಂತನ ನೆರಳಲ್ಲಿ ಆ ಪಾದ ಹಿಡ್ಕೊಂಡಿದ್ದೀನಿ, ಆ ನಂಬಿದ್ದೀನಿ, ನನಗೆಲ್ಲ ಇದು ಮಾಡ್ತಾ ಇರ್ತಾನೆ. ನಾನು ಬಂದವ್ರಿಗೆಲ್ಲ ಆ ಭಗವಂತನ ಸೇವೆಯಲ್ಲಿ ಬಂದವ್ರಿಗೆ ಯಾರಿಗೇ ಆಗಿರ್ಬೋದು ಆ ಕಷ್ಟ ಪರಿಹಾರ ಮಾಡಿಕೊಡ್ತೀವಿ. ನನಗಂತೂ ತುಂಬ ಆ ಭಗವಂತನ ಮೇಲೆ ನಂಬಿಕೆ ಇದೆ. ಆ ನಂಬಿಕೆ ಮೇಲೇ ಎಲ್ಲ ಕೆಲಸನೂ ಮಾಡಿಕೊಡೋದು ಅಂತ ನಾವು ಹೇಳ್ತೀವಿ. ಇವತ್ತು ಮಂಗಳವಾರ ಆದ್ರೂ ತಾಯಿ ಜಗನ್ಮಾತೆ ಯಾರೇ ಆಗಿರ್ಬೋದು ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡಿಸಿ ನಿಂಬೆಹಣ್ಣಿನ ಬತ್ತಿ ಹಚ್ಚಿ ಬನ್ನಿ. ಸಾಯಂಕಾಲ ಆ ತಾಯಿ ಬಂದು ಮನೆಗೆ ಸೇರ್ತಾಳೆ. ಲಕ್ಷ್ಮಿನೂ ಬರ್ತದೆ ಈ ಜೊತೆಲೇ, ನಿಮ್ಗೆ ಒಳ್ಳೇದಾಯ್ತದೆ. ಇವತ್ತು ಮಂಗಳವಾರ ಅಂದ್ರೂ ಎಲ್ಲ ಮುನೇಶ್ವರಂಗೆ ಆಯ್ತದೆ, ಎಲ್ಲ ಹೆಣ್ಣು ದೇವ್ರುಗಳಿಗೂ ಆಯ್ತದೆ. ಹೋಗಿ ಪೂಜೆ ಮಾಡಿಸ್ಕೊಬನ್ನಿ, ನಿಮ್ಗೆ ತುಂಬ ಶ್ರೇಷ್ಠ ಆಯ್ತದೆ. ಸಾಯಂಕಾಲ ಹೋದರೆ ಸಾಯಂಕಾಲ ಬಂದು ಎಲ್ಲ ಅನುಕೂಲನೂ ಆಯ್ತದೆ. ಯಾಕೆಂದರೆ ಆ ತಾಯಿ ಒಳ್ಳೇದು ಮಾಡ್ತಾಳೆ ಎಲ್ಲನೂ. ಪ್ರತಿಯೊಂದು ವಾರದ ದಿವಸನೂ ಒಬ್ಬೊಬ್ರದ್ದು ಇರ್ತದೆ, ಅದನ್ನು ನೀವು ಮಾಡಬೇಕು. ಯಾಕೆ ಅಂದರೆ ನಾವು ನರ್ಮನಸ್ರು, ಅವರು ದೇವಮಾನಗಳು. ಆ ಉದ್ದೇಶಕ್ಕೆ ಮಾಟ ಮಂತ್ರ ಮಾಡಲಿ ಏನೇ ಮಾಡಲಿ ಭಗವಂತನ ಹೆಸರಲ್ಲಿ ನೋಡಿಬಿಟ್ರೆ ಎಲ್ಲ ಇದಾಯ್ತದೆ. ಅವನಿಲ್ದೇ ನಾವಿಲ್ಲ. ಆ ಭಗವಂತ ಎಷ್ಟು ಅನುಕೂಲ ಮಾಡಿಕೊಡ್ತಾನೋ ಅಷ್ಟಕ್ಕೆಲ್ಲ ಒಳ್ಳೇದಾಯ್ತದೆ. ಇಷ್ಟೆಲ್ಲ ಹೇಳಬಲ್ವಿ ನೋಡಿ. ಇವತ್ತು ಪ್ರತಿಯೊಬ್ಬರೂ ಅಷ್ಟೇ, ನಾವು ಪ್ರತಿಯೊಬ್ಬರಿಗೂ ಕಷ್ಟ ಅಂತ ಬಂದವ್ರಿಗೆ ಪರಿಹಾರ ಮಾಡಿದ್ದೀವಿ. ಯಾವುದೇ ಕೇಸ್ ಆಗಲಿ ಯಾವುದೇ ಇದಾಗಲಿ ಎಲ್ಲನೂ ಮಾಡಿಕೊಟ್ಟಿದ್ವಿ. ಸಂತಾನವೂ ಆಗೈತೆ ಮಕ್ಕಳಿಗೆ, ಆಮೇಲೆ ಮದುವೆನೂ ಆಗಿದ್ದಾವೆ, ಎಲ್ಲನೂ ಆಗೈತೆ. ಈ ಜಾಗಕ್ಕೆ ಬಂದವರು ಬರ್ತಾರೆ, ಆಮೇಲೆ ಎಲ್ಲ ಮಾಡಿಸ್ಕೊಂಡು ಹಂಗೆ ಹೋಯ್ತಾ ಇರ್ತಾರೆ. ಜನಗಳು ಭಾರಿ ಬುದ್ಧಿವಂತರು. ಆ ಉದ್ದೇಶಕ್ಕೆ ನಾವು ಹೇಳ್ತೀವಿ, ಪ್ರತಿಯೊಂದು ಜಮೀನು ಕೇಸ್ ಆಗಲಿ ಡೈವರ್ಸ್ ಕೇಸ್ ಆಗಲಿ ಪ್ರತಿಯೊಂದಕ್ಕೂ ರೆಡಿ ಮಾಡಿ ಕೊಟ್ಟಿದ್ದೀವಿ. ಅವ್ರು ಇದಕ್ಕಿದ್ದಂಗೆ ಮಾಯ ಆಗ್ಬಿಡ್ತಾರೆ. ಯಾಕೆಂದರೆ ದುಡ್ಡು ಕೇಳ್ತಾರೇನೋ ಅಂದ್ಬಿಟ್ಟು ಹಂಗೆ ಹೊಂಟೋಗ್ಬಿಡ್ತಾರೆ. ಹೋಗಪ್ಪ ಸಂತೋಷ ಅಂತೀನಿ ನಾನು. ಆ ಥರ ಜನ ನಮ್ಮ ಜನ ಆಗಲಿ ಯಾರ ಜನನಾಗಲಿ ಭಾರಿ ಬುದ್ಧಿವಂತರು, ತಿಳುವಳಿಕೆ ಇರೋರು. ಅವ್ರಿಗೆ ಕೋಟಿ ನಮನ. ಯಾಕೆಂದರೆ ಅಷ್ಟು ಬುದ್ಧಿವಂತರು. ಕಷ್ಟ ಅಂತ ಬಂದಾಗ ಎಷ್ಟು ಪರಿಹಾರ ಮಾಡ್ಕೊಳ್ತೀವೋ ಅಷ್ಟೇ ಒಳ್ಳೇದಲ್ವಾ. ನಿಮ್ಮ ಗುರುಗಳಾದ ಶ್ರೀ ರಾಮಾನಂದ ಗುರುಗಳು. ಎಲ್ಲರಿಗೂ ನಮಸ್ಕಾರ.